ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಅವರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು GB ಎಲೆಕ್ಷನ್ ಮಾಡ್ತಾ ಇಲ್ಲ. ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ನಮ್ಮಲ್ಲಿ ಫಂಡ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಫಂಡ್ ಬಗ್ಗೆ ನಾವು ಹೇಳ್ಬೇಕಾ ನಿಮ್ಗೆ? ಮತ್ತೆ ಆ ಬರೋ ಫಂಡ್ ಎಲ್ಲ ಏನಾಯ್ತು? ಸುಮಾರು 3 ಲಕ್ಷ ಕೋಟಿ ಟ್ಯಾಕ್ಸ್ ಬರ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ರ ದುಡ್ಡನ್ನ? GB ಎಲೆಕ್ಷನ್ ನಿಮ್ಮ ಮಾಡ್ದಲ್ಲೇ ನೀವು ಫಂಡ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಕೇಳಿದ್ರೆ ನೀವು ಮಾಡಿರೋ ಕೆಲಸ ಹೆಂಗಿದೆ ಅಂದ್ರೆ ಜನಸಾಮಾನ್ಯರ ಮೇಲೆ ಎಳಿತಾ ಇದ್ದೀರಾ. ಫ್ರೀಯಾಗಿ ಗ್ಯಾರಂಟಿ ಕೊಡ್ತಾ ಇದೀವಿ. ಗ್ಯಾರಂಟಿ ನಿಮ್ಗೆ ಯಾವನಾರ ಕೇಳಿದ್ರ ಫ್ರೀ ಕೊಡಿ ಅಂತ? ನೀವು ಕೊಳ್ಳೆ ಹೊಡಿತಾರೆ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಂಡಿದ್ದೀರಾ. ಇವತ್ತು ಫ್ರೀ ಅನ್ನೋ ಒಂದು ಹೆಸರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೀರಾ. ಫ್ರೀ ಅನ್ನೋದು ಕೊಡ್ತಾ ಇದೀವಲ್ಲ ಅಂತ ತೋರಿಸ್ತಾ ಇದ್ರ ಅಷ್ಟೇ. ಆದ್ರೆ ಕೊಳ್ಳೆ ಹೊಡಿತಿದ್ರ ಅಂತ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಇಂಥದ್ದೆಲ್ಲ ಬಿಟ್ಬಿಟ್ಟು ಫಸ್ಟ್ ನಿಮಗೆ ಯಾವನು ಫ್ರೀ ಕೊಡಿ ಅಂತ ಕೇಳಿಲ್ಲ. ಜನಗಳಿಗೆ ಒಂದು ಉತ್ತಮವಾದ ಕೆಲಸ ಮಾಡಿ ತೋರಿಸಿ. ನೀವು ಯಾವ್ದಾರ ಕೆಲಸ ನೋಡಿದ್ರೆ ಅವತ್ತು ಏನಾಗಿದೆ ಗೊತ್ತಿದ್ದೀರಾ? ಯಾವುದೋ ಒಂದು ರೋಡ್ ಸರಿ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಒಂದು ಚೇಂಬರ್ ವ್ಯವಸ್ಥೆ ಸರಿ ಇಲ್ಲ. ಯಾವುದೇ ಇವತ್ತು ಚರಂಡಿ ವ್ಯವಸ್ಥೆಯಲ್ಲಿ ಅಥವಾ ಚೇಂಬರ್ ವ್ಯವಸ್ಥೆಯಲ್ಲಿ ಮಣ್ಣೆತ್ತ ಇಲ್ಲ, ಸಿಲ್ಟ್ ಎತ್ತಿಲ್ಲ. ನೀವು ಎಷ್ಟು ತೊಂದರೆ ಆಗಿದೆ ಗೊತ್ತಾ? ಜನಗಳು ಕೂಡ ಚೀಮರಿ ಆಗ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಾ ಇದಾರೆ ಅವರು ಅಂತ. ಅವ್ರ ಕಾಲದಲ್ಲಿ 40% ಕೊಳ್ಳೆ ಹೊಡೆದ್ರು ಅಂದ್ರೆ ನಿಮ್ ಕಾಲದಲ್ಲಿ 40ಇಂದ ಜಾಸ್ತಿ ಆಗ್ತಾ ಇದೆ, 60% ಮೇಲೆ ಆಗ್ತಾ ಇದೆ. ಈ ತರ ಕೊಳ್ಳೆ ಹೊಡ್ಕೊಂಡು ಕೂತಿದ್ರೆ ಜನಗಳ ಸಾಮಾನ್ಯರಿಗೆ ಏನ್ರಿ ಉತ್ತರ ಕೊಡ್ತೀರಾ? ಈ ತರ ಕರೆಕ್ಷನ್ ಮಾಡ್ಕೊಂಡು ಕೂತಿದಲ್ಲ, ಇನ್ ಯಾವಾಗ ಈ ಕರೆಕ್ಷನ್ ಅನ್ನೋದು ಹೋಗಲಾಡಿಸೋದು? ಪ್ಲೀಸ್ GB ಎಲೆಕ್ಷನ್ ಫಸ್ಟ್ ಮಾಡಿ. ಯಾಕಂದ್ರೆ ಹೈಕೋರ್ಟ್ ಇಂದ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಗೆ. ಜೂನ್ 30 ಒಳಗಡೆ ಯಾವುದೇ ರೀತಿಯ ತೊಂದರೆ ಆಗದಂಗೆ GB ಎಲೆಕ್ಷನ್ ಮಾಡ್ಲೇಬೇಕು ಅಂತ ಕೂತಿದೆ. ಆದ್ರೆ ನೀವು ನೋಡಿದ್ರೆ ಫಂಡ್ ಇಲ್ಲ ಅಂತ ಇದ್ರ. ಈ ತರ ಕೊಳ್ಳೆ ಹೊಡೆಯೋದನ್ನ ಬಿಟ್ಬಿಟ್ಟು ಫಸ್ಟ್ ಎಲೆಕ್ಷನ್ ಮಾಡೋದು ಕಲ್ತ್ಕೊಳ್ಳಿ. ಅವಾಗ ಏರಿಯಾದಲ್ಲಿ ಕೆಲಸನಾದ್ರೂ ಆಗತ್ತೆ. ಇವತ್ತು ಒಬ್ಬ ಕಾರ್ಪೊರೇಟರ್ ಇಲ್ಲದೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾವುದೇ ತರ ಕೆಲಸ ನಡೀತಾ ಇಲ್ಲ. ಇದನ್ನ MLA ಅವರು ಕೆಲಸ ಮಾಡಕ್ಕಾಗಲ್ಲ. ಅವ್ರದೇ ಆದ ಒಂದು ಸಪರೇಟ್ ಕೆಲಸ ಇರ್ತವೆ. ಹಂಗಾಗಿ ನಿಮ್ಗೆ ಏನು ಹೇಳ್ತಾ ಇರೋದಂದ್ರೆ GB ಎಲೆಕ್ಷನ್ ಫಸ್ಟ್ ಮಾಡಿ. ಅವಾಗ ಆಯಾ ವಾರ್ಡ್ ಅಲ್ಲಿ ಅವರು ಕಾರ್ಪೊರೇಟರ್ಗಳು ಕೆಲಸ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಅವರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು GB ಎಲೆಕ್ಷನ್ ಮಾಡ್ತಾ ಇಲ್ಲ. ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ನಮ್ಮಲ್ಲಿ ಫಂಡ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಫಂಡ್ ಬಗ್ಗೆ ನಾವು ಹೇಳ್ಬೇಕಾ ನಿಮ್ಗೆ? ಮತ್ತೆ ಆ ಬರೋ ಫಂಡ್ ಎಲ್ಲ ಏನಾಯ್ತು? ಸುಮಾರು 3 ಲಕ್ಷ ಕೋಟಿ ಟ್ಯಾಕ್ಸ್ ಬರ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ರ ದುಡ್ಡನ್ನ? GB ಎಲೆಕ್ಷನ್ ನಿಮ್ಮ ಮಾಡ್ದಲ್ಲೇ ನೀವು ಫಂಡ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಕೇಳಿದ್ರೆ ನೀವು ಮಾಡಿರೋ ಕೆಲಸ ಹೆಂಗಿದೆ ಅಂದ್ರೆ ಜನಸಾಮಾನ್ಯರ ಮೇಲೆ ಎಳಿತಾ ಇದ್ದೀರಾ. ಫ್ರೀಯಾಗಿ ಗ್ಯಾರಂಟಿ ಕೊಡ್ತಾ ಇದೀವಿ. ಗ್ಯಾರಂಟಿ ನಿಮ್ಗೆ ಯಾವನಾರ ಕೇಳಿದ್ರ